ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಸಂಪೂರ್ಣ ಕನ್ನಡ ವ್ಯಾಕರಣ ಭಾಗ 2ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತಿದ್ವಿ. ನಿಧಾನವಾಗಿ ಮತ್ತು ಸಂಪೂರ್ಣವಾಗಿ ಅರ್ಥಗರ್ಭಿತವಾಗಿ ಹೇಳ್ತಾ ಹೊಂಟಿದ್ದೇನೆ. ಇವತ್ತಿನ ಒಂದು ಕಾನ್ಸೆಪ್ಟ್ ಇಂಗ್ಲೀಷ್ ಪದ ಬಳಸ್ಬಾರ್ದು. ಇಲ್ಲಿ ಪತ್ರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಅಂದ್ರೆ ಖಾಸಗಿ ಪತ್ರಗಳ ಬಗ್ಗೆ, ಇನ್ನೊಂದು ವ್ಯಾವಹಾರಿಕ ಪತ್ರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಖಾಸಗಿ ಪತ್ರ ಯಾರಿಗೆ ಬರೀತಾರೆ ಸರ್? ವ್ಯಾವಹಾರಿಕ ಪತ್ರಗಳನ್ನು ಯಾರಿಗೆ ಬರೀತಾರಪ್ಪ? ಖಾಸಗಿ ಪತ್ರ ಅಂದ್ರೆ ಹೆಸರಿನಾಗೈತಿ, ನಿನ್ನ ಒಂದು ವೈಯಕ್ತಿಕವಾಗಿ ತಂದೆ ತಾಯಿಗಾರ ಬರಿಬೋದು, ಅಣ್ಣ ತಂಗಿಗಾರ ಬರಿಬೋದು, ದೊಡ್ಡಪ್ಪ ಚಿಕ್ಕಪ್ಪ ಬರಿಬೋದು, ಪ್ರಿಯತಮಗೆ ಬರಿಬೋದು. ಈ ಒಂದು ಪತ್ರಗಳು ಏನಂತ ಕರಿತಾರಪ್ಪ ಅಂದ್ರೆ ಖಾಸಗಿ ಪತ್ರಗಳಂತ ಕರಿತಾರೆ. ಅದೇ ರೀತಿ ವ್ಯಾವಹಾರಿಕ ಪತ್ರಗಳಂದ್ರೆ ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಬರಿಬೋದು, ಶಾಲೆಗೆ ಏನಾದರೂ ವಿದ್ಯಾರ್ಥಿ ಆಗಿದ್ರೆ ಏನದು ತರಗತಿ ಶಿಕ್ಷಕರಿಗೆ ಅಥವಾ ಮುಖ್ಯೋಪಾಧ್ಯಾಯರಿಗೆ ಬರಿಬೋದು. ಶಿಕ್ಷಕರಾಗಿದ್ದರೆ ಆ ಮುಖ್ಯೋಪಾಧ್ಯಾಯರಿಗೆ ಮತ್ತು ಶಿಕ್ಷಣ ಇಲಾಖೆಗಳಿಗೆ ಬರಿಬೋದು. ಸಾರ್ವಜನಿಕದಲ್ಲಿ ಯಾವ ನಮಗೆ ಯಾವ ಒಂದು ವಿಷಯದ ಬೇಕು ಆ ಒಂದು ವಿಷಯದ ಬಗ್ಗೆ ಚರ್ಚೆಗಳು ಬರಿತಾ ಹೋಗ್ಬೋದು. ಇನ್ನೊಂದು ಮಾಹಿತಿ ಹಕ್ಕು ಕಾಯ್ದೆ ಅಡಿ ಮಾಹಿತಿ ಹಕ್ಕು ಯಾವುದೇ ಒಂದು ಇಲಾಖೆಯೊಳಗೆ ನಿನಗೆ ಏನಾದರೂ ಮಾಹಿತಿ ಬೇಕಪ್ಪ ಅಂದ್ರೆ ಈ ರೀತಿಯಾದ ವ್ಯಾವಹಾರಿಕ ಪತ್ರದ ಮೂಲಕ ನೀನು ಆ ಮಾಹಿತಿ ಪಡಿಬೇಕಂದ್ರೆ ಈ ರೀತಿಯಾದಂಥ ಪತ್ರದ ಮೂಲಕ ನೀನು ಮಾಹಿತಿ ಹಕ್ಕನ್ನು ಪಡ್ತಾ ಹೋಗ್ಬೋದು. ಅಂದ್ರೆ ಈ ಒಂದು ಪತ್ರಗಳು ಅವ್ರಿಗೆಲ್ಲ ಬರೀಬೇಕು. ಹಾಗಾದ್ರೆ ಈ ಒಂದು ಪತ್ರಗಳನ್ನು ಯಾವ ರೀತಿ ಬರೀಬೇಕು, ಯಾವ ರೀತಿ ಬರೀಬೇಕು, ಹೆಂಗೆ ಬರೀಬೇಕು, ಯಾವ ಅಂಶಗಳು ಇರಬೇಕು ಅನ್ನೋದನ್ನು ಸರಳವಾಗಿ ಹೇಳ್ತಾವೆ. ಇಲ್ಲೇನು ಭಾಳ ತಿಳಂಗಲ್ಲ, ನೇರವಾಗಿ ಹೇಳ್ತಾವೆ. ಬನ್ನಿ ವೈಯಕ್ತಿಕ ಅಥವಾ ಖಾಸಗಿ ಪತ್ರದ ಬಗ್ಗೆ ನೋಡ್ತವೆ. ಈ ಒಂದು ಪತ್ರದಲ್ಲಿ ಇದನ್ನು ಸದ್ಯಕ್ಕೆ ಇದೊಂದು ಪೇಜ್ ಅಂತ ತಿಳ್ಕೊಳ್ರಿ. A4 ಸೈಜ್ ಆದ್ರೆ ತಿಳ್ಕೊಳ್ರಿ, ಒಂದು ಪೇಜ್ ಆದ್ರೆ ತಿಳ್ಕೊಳ್ರಿ. ಒಟ್ಟು ಪೇಜ್ ಈ ಒಂದು ಪುಟ ಅಂತ ತಿಳ್ಕೊಂಡು ಮ್ಯಾಗ ಇದನ್ನೇಳ್ತವೆ ಎಡಭಾಗ ಅಂತ ಕರಿತಾ ಹೋಗ್ತೀವಿ, ಇದನ್ನು ಬಲಭಾಗ ಅಂತ ಕರಿತಾ ಹೋಗ್ತೀವಿ. ಈ ಬಲಭಾಗದೊಳಗೆ ವೈಯಕ್ತಿಕ ಪತ್ರ ಬರೆಯುವಂಥ ಸಂದರ್ಭದೊಳಗೆ ಯಾರು ಬರಿತಾ ಹೋಗ್ತಾರಲ್ಲ ಅವರ ಒಂದು ಹೆಸರು, ಅವರ ಒಂದು ವಿಳಾಸ, ಅವರ ಯಾವತ್ತು ಬರೆಯಕತ್ತೇವಂಥ ಡೇಟನ್ನು ಬರಿತಾ ಹೋಗ್ಬೇಕು. ಇಲ್ಲಿ ಯಾರಿಗೆ ಬರೀಬೇಕು? ಎಡಭಾಗದೊಳಗೆ ನೀವು ಯಾರಿಗೆ ಬರ್ತಾ ಹೋಗ್ತೀರಿ? ತಂದೆ ಬರ್ತಾ ತೀರ್ಥರೂಪ ಅಂತ ಬರೀಬೇಕು, ತಾಯಿ ಬರೆಯಕತ್ತ ಮಾತೃಶ್ರೀ ಅಂತ ಬರೀಬೇಕು. ಈ ರೀತಿಯಾದಂಥ ಪದಗಳು ಇರ್ತವೆ. ಆ ಪದಗಳನ್ನು ಬಳಸ್ತಾ ಹೋಗ್ಬೇಕು. ಇಲ್ಲಿ ಯಾರಿಗೆ ಬರ್ತಾ ಹೋಗ್ಯಾರಪ್ಪ ಅಂದ್ರೆ ತಂದೆಗೆ ಬರ್ತಾ ಹೋಗ್ತಾರೆ. ಅಂದ್ರೆ ತೀರ್ಥರೂಪರವರಿಗೆ ಅಂತಂದು ಬರೆದ ಕಾಮ ಹಾಕ್ಬೇಕು. ಆ ಒಂದು ಪದದ ಕೆಳಗೆ ಏನು ತೀರ್ಥರೂಪ ಅಂತ ಪದ ಬಳಸಿದ ಅದ ಒಂದು ಪದದ ಕೆಳಗೆ ಈ ಒಂದು ಲೈನ್ ಬಿಡ್ರಿ, ಏನಾಗಲ್ಲ ಬಿಟ್ಟು ಆ ಒಂದು ಪದದ ಅಂದರೆ ನಿಮ್ಮ ಮಗನು ಮಾಡೋ ಸಾಷ್ಟಾಂಗ ನಮಸ್ಕಾರಗಳು ಅಲ್ಲಿದ್ದ ಒಂದು 4ರಿಂದ 5 ಲೈನು, ಹೆಚ್ಚಿಗೆ ಅಂದರೆ ಒಂದು 6 ಲೈನ್ ಬರೀರಿ. ಅದನ್ನು ಬರೆದ ಸಂದರ್ಭದೊಳಗೆ ಅಲ್ಲಿ ಒಂದು ಲೈನ್ ಬಿಟ್ಟು ಮನೆಯವರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸಿ ಉಳಿದ ವಿಷಯವನ್ನು ಊರಿಗೆ ಬಂದಾಗ ಮಾತನಾಡ್ತೀನಿ ಅಂತ ಪುನಿಷ್ಟಾಪಿಟ್ಟು ಅಂತ ಇಟ್ಟು ಅದರ ಕೆಳಗೆ ನಮಸ್ಕಾರಗಳೊಂದಿಗೆ ಮತ್ತು ಧನ್ಯವಾದಗಳೊಂದಿಗೆಲ್ಲ ಯಾರಿಗೆ ಮನೆಯವ್ರಿಗೆ ಧನ್ಯವಾದ ಹೇಳ್ತೀರಿ ಎಲ್ಲ ನಮಸ್ಕಾರಗಳೊಂದಿಗೆ ಎಲ್ಲಿ ಎಡಭಾಗದಲ್ಲಿ ಬರೆದ ಮ್ಯಾಕ ಬಲಭಾಗದಲ್ಲಿ ನಿಮ್ಮ ಪ್ರೀತಿಯ ಮಗ ಮತ್ತು ನಿಮ್ಮ ವಿಶ್ವಾಸ ಅಂತ ಬರೆದ ತಪ್ಪು. ನಿಮ್ಮ ಪ್ರೀತಿಯ ಮಗ ಯಾರು ನೀವು ಬರೆದಿತ್ತ ನಿಮ್ಮ ಹೆಸರು ಲಾಸ್ಟಿಗೆ ಎಡಭಾಗದಲ್ಲಿ ಇವರಿಗೆ ಅಂತ ಬರೀಬೇಕು. ಯಾರಿಗೆ? ಇವರಿಗೆ ಅಂತ ಬರೆದು ನೀವು ಇಲ್ಲಿ ನಿಮ್ಮ ಒಂದು ಮನೆಯ ಅಡ್ರೆಸ್ಸನ್ನು ಸಂಪೂರ್ಣವಾದಂಥ ವಿಳಾಸವನ್ನು ಬರಿತಾ ಹೋಗ್ಬೇಕು. ಮುಖ್ಯವಾಗಿ ಎಷ್ಟು ವಿಷಯಗಳು ನೆನಪಿಡಬೇಕು? ಬಲಭಾಗದಲ್ಲಿ 1 ಅಂಶ, 2 ಅಂಶ, 3 ಅಂಶ, 4 ಅಂಶ, 5 ಅಂಶ, 6 ಅಂಶ. ಈ ಒಂದು 6 ಅಂಶಗಳು ನೆನಪಿನಾಗೆ ಇಟ್ಕೊಂಡಪ್ಪ ಅಂದ್ರೆ ವೈಯಕ್ತಿಕ ಪತ್ರಗಳು ಒಂದು ಸರಳ ರೂಪದಲ್ಲಿ ಬರ್ತಾ ಹೋಗ್ತದೆ. ಮತ್ತೆ ಮುಂದುವರೆದು ವ್ಯಾವಹಾರಿಕ ಪತ್ರ ಅಥವಾ ಮನವಿ ಪತ್ರ. ಈಗ ಹಿಂದೆ ಚರ್ಚೆ ಮಾಡಿ ವೈಯಕ್ತಿಕ ಪತ್ರ ಮತ್ತು ಖಾಸಗಿ ಪತ್ರ ಅದನ್ನು ಇತ್ತೀಚೆಗೆ ಯಾರು ಬಳಸಂಗಲ್ಲ. ಅವಾಗ ಏನದು ಹೆಚ್ಚು ಕಮ್ಮಿ 2000 ಇಸ್ವಿ ಹಿಂದಗಡೆ ಬರ್ತಾಯಿತ್ತು. ಇವಾಗ ಯಾರು ಬರೆಯಂಗಿಲ್ಲ. ಯಾಕಂದ್ರೆ ಎಲ್ಲರ ಕೈಯ ಮೊಬೈಲ್ ಜಂಗಮವಾಣಿ ಬಂದುಬಿಟ್ಟಾವೆ. ವಾಟ್ಸಪ್ನೇ ಆಯ್ ಅಂದ್ರೆ ಅಲ್ಲಿ ಹಲೋ ಅಂತ ಬಂದುಬಿಡ್ತಾವೆ. ಇರಲಿ ವ್ಯಾವಹಾರಿಕ ಪತ್ರ ಅಥವಾ ಮನವಿ ಪತ್ರ ಇದು ಇತ್ತೀಚಿನ ಎಲ್ಲ ಒಂದು ಕಚೇರಿಯೊಳಗೆ, ಸರ್ಕಾರಿ ಕಚೇರಿಯೊಳಗೆ, ಕಂಪನಿಯೊಳಗೆ ಕಾಣ್ತಾ ಹೋಗ್ತೀವಿ. ಈ ವ್ಯಾವಹಾರಿಕ ಪತ್ರಗಳನ್ನ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ
ಜಿಲ್ಲಾಧಿಕಾರಿ ಬರಾಕತ್ತಾರೆ ಏನಪ್ಪ ಅಂದ್ರೆ ಒಂದು ಕೋಟೆ ಬೀದೆ ನೀರಿನ ಸೌಲಭ್ಯ ಅಂದ್ರೆ ನೀರಿನ ಸಮಸ್ಯೆ ಐತಿ. ಈಗ ನಿಮ್ಮೂರ ನೀರಿನ ಸಮಸ್ಯೆ ಐತಿ. ಆ ಸಮಸ್ಯೆಗೆ ಅಧಿಕಾರಿಗಳು ತಲುಪಿಸ್ಬೇಕು. ಯಾವ ರೀತಿ ತಲುಪಿಸ್ಬೇಕು ಅನ್ನೋದನ್ನು ಬರೀಬೇಕು. ಒಂದೇದು ಇವರಿಂದ ಅಂತ ಬರೀಬೇಕು. ಸಾರಿ, ಇದು ಪೇಜಪ್ಪ ಎಡಭಾಗ ಬಲಭಾಗ ಅಂತ ನೆನಪಿಟ್ಕೊಳ್ರಿ. ಬಲಭಾಗದೊಳಗೆ ದಿನಾಂಕವನ್ನು ಬರೀರಿ. ಎಡಭಾಗದೊಳಗೆ ಇವರಿಂದ ಅಂತನಾರು ಬರೀರಿ, ಇಂದ ಅಂತನಾರ ಇಂದ ಅಂತ ಬರೀ ಕಾಮ ಹಾಕಿ. ಇವರಿಂದ ಅಂತ ಯಾರು ಪತ್ರ ಬರೆಯಕತ್ತೀರಲ್ಲ ಅವರ ಒಂದು ಹೆಸರು ಮತ್ತು ವಿಳಾಸವನ್ನು ಬರಿತಾ ಹೋಗ್ಬೇಕು. ಒಂದು ಲೈನ್ ಬಿಟ್ಟು ಇವರಿಗೆ ಏನಾರ ಬರೀ, ಇವರಿಗಾರ ಅಂತವ್ರಿ. ಯಾರಿಗೆ ಒಂದು ಪತ್ರವನ್ನು ಮುಟ್ಟಿಸ್ಬೇಕು ಅನ್ನೋದನ್ನು ಸಂಪೂರ್ಣವಾದಂಥ ವಿಳಾಸವನ್ನು ಬರೀರಿ. ಅದರ ಕೆಳಗೆ ಅದೇ ಒಂದು ಇದೇ ಎಡಭಾಗದ ಒಂದು ಸಮಾನಾಂತರವಾಗಿ ಮಾನ್ಯರೇ ಅಂತ ಪದವನ್ನು ಬಳಸ್ಬೇಕು. ಮಾನ್ಯ ಅಂತ ಪದವನ್ನು ಬಳಸಿ ವಿಷಯ ಎಲ್ಲಿ ಬರೀಬೇಕು, ಸೆಂಟರ್ ಆಫ್ ದಿ ಪಾಯಿಂಟ್ ಅಥವಾ ಪುಟದ ಒಂದು ಮಧ್ಯಭಾಗವನ್ನು ವಿಷಯ ಒಂದು ಅಂಶವನ್ನು ಬರೀಬೇಕು. ವಿಷಯ ಅಂದರೆ ಸಿಂಪಲ್ ಆಗಿರ್ಬೇಕು. ಏನು ಮುಖ್ಯವಾದಂಥ ಈ ಒಂದು ಪತ್ರದ ಮುಖ್ಯ ಅಂಶ ಏನು ಅನ್ನೋದನ್ನು ಬರೀಬೇಕು. ಕೋಟೆ ಬೀದಿ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ, ಈ ಒಂದು ಪದಗಳು ಲಾಸ್ಟ್ ಬರಲೇಬೇಕು. ಕೋಟೆ ಬೀದಿ ನೀರಿನ ಸೌಲಭ್ಯ ಒದಗಿಸುವಂಥ ಕೋರಿ ಅಂತ ಒಂದು ವಿಷಯ ಅಂತ ಹಾಕಿ ಆ ಒಂದು ಮಾನ್ಯರೇ ಅಂತ ಕೆಳಗೆ ಬರೆದಿರ್ತಾವಲ್ಲ ಆ ಒಂದು ಕೆಳಗಡೆ ಬರಿತಾ ಹೋಗ್ಬೇಕು. ಏನಂತ ವಿಷಯ ಒಂದು ಲೈನ್ ಬಿಟ್ಟು ಲೈನ್, ಇಲ್ಲಿ ಲೈನ್ ಬಿಡ್ರಿ, ಇಲ್ಲಿ ಲೈನ್ ಬಿಡ್ರಿ, ಇಲ್ಲಿ ಲೈನ್ ಬಿಡ್ರಿ, ಇಲ್ಲಿ ಲೈನ್ ಬಿಡ್ರಿ. ಯಾವಾಗ ರೂಲ್ ಪೇಪರ್ನೇ ಅವತ್ತಿನಾಗ ಪೇಪರ್ಸ್ ಖಾಲಿ ವೈಟ್ ಶೀಟ್ ಪೇಪರ್ ಹೊತ್ತಿನಾಗ ನಿಮಗೆ ಗ್ಯಾಪ್ ಅಂತ ಗೊತ್ತಾಗತ್ತೆ. ಇಷ್ಟು ಬಿಡಬೇಕು. ಅಲ್ಲಿ ಬರೆದಾಗ ಈ ರೀತಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕೋಟೆ ಬೀದಿಯಲ್ಲಿ ಸುಮಾರು 60 ಮನೆ ಇಟ್ಟು ಅಂದ ವಿಷಯಾಂಶ ಯಾರಿಗೆ ತೊಂದರೆ ಆಕೈತಿ ಏನಾಕೈತಿ ಎಲ್ಲ ಬರೋದು ಲಾಸ್ಟಿಗೆ ಏನು ಮಾಡಬೇಕು, ನಳದ ಮೂಲಕ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿ ಕೊಡಬೇಕು, ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೋರುತ್ತೇನೆ ಅಂತಂದು ಬರೀಬೇಕು. ಬರೆದ ಮ್ಯಾಕ ವಂದನೆಗಳೊಂದಿಗೆ ಇಲ್ಲಾರ ಬರಿಬೋದು, ಸೆಂಟರ ಬರಿಬೋದು. ಎರಡ್ರಾಗ ನನ್ನ ಪ್ರಕಾರ ಎಡಭಾಗದಲ್ಲಿ ಬರೆದ್ರೆ ಒಂದು ನೋಡುವುದಕ್ಕೆ ಚಂದವಾಗಿ ಕಾಣ್ತವೆ. ಇದಿಷ್ಟು ಬರೆದ ಮ್ಯಾಕ ಇಂತೆ ನಿಮ್ಮ ವಿಶ್ವಾಸನ ಈ ಭಾಗದಲ್ಲಿ ಬರೀಬೇಕು. ಯಾವ ಭಾಗದ ಬಲಭಾಗದಲ್ಲಿ ದಿನಾಂಕವನ್ನು ನೋಡ್ತಾ ಹೋಗ್ತೀವಿ. ಇನ್ನೊಂದು ಇಂತೆ ನಿಮ್ಮ ವಿಶ್ವಾಸ ಅಂದರೆ ಸೈನ್ ನೋಡ್ತಾ ಹೋಗ್ತೀವಿ. ಎಡಭಾಗದಲ್ಲಿ ಇವರಿಂದ ಇವರಿಗೆ ಮಾನ್ಯರೇ ವಂದನೆ. ಮಧ್ಯಭಾಗದಲ್ಲಿ ವಿಷಯ ಮತ್ತು ವಿಷಯಾಂಶಗಳ ಒಂದು ಪ್ಯಾರಾವನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟೇ ಅಂತಂದರೆ ವ್ಯಾವಹಾರಿಕ ಪತ್ರಗಳ ಒಂದು ಅಂಶವನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ವ್ಯಾವಹಾರಿಕ ಪತ್ರಗಳ ಬಗ್ಗೆ ಪತ್ರ ಲೇಖನಗಳ ಬಗ್ಗೆ ಒಂದು ಕಿರುಪರಿಚಯ ಅಥವಾ ಯಾವ ರೀತಿ ಬರೀಬೇಕು ಅನ್ನೋದನ್ನು ಹೇಳ್ಕೊಟ್ಟೆ. ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗೆ ಕಡ್ಡಾಯ ಕನ್ನಡ ಒಂದು ಪತ್ರಿಕೆದೊಳಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಪತ್ರ ಲೇಖನ ಬರೀರಿ ಅಂತ ಒಂದು ವಿಷಯಾಂಶನ ಕೊಡ್ತಾ ಹೋಗ್ತಾರೆ. ಈ ಪತ್ರ ಲೇಖನದ ಬಗ್ಗೆ ನಿಮಗೆ ಆಗಿತ್ತಪ್ಪ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಏನಾದ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಈ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ. ಮುಂದಿನ ಒಂದು ತರಗತಿಯಲ್ಲಿ ವಿಶೇಷವಾದಂಥ ತರಗತಿಯೊಂದಿಗೆ ಬರ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.